ಡೆತ್ ನೋಟ್ನಲ್ಲಿ ಹೆಸರಿರುವಂತಹ ವ್ಯಕ್ತಿ ನಾಗೇಂದ್ರ ಅವರ ಪಾರ್ಟ್ನರು ಅಂತ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ. ಆ ವ್ಯಕ್ತಿ ಸಿಎಂ ಸಿದ್ದರಾಮಯ್ಯ ಜೊತೆಗೂ ಕೂಡ ಹೆಜ್ಜೆ ಹಾಕ್ತಾನೆ. ಡಿಸಿಎಂ ಜೊತೆ ಸ್ಪೆಷಲ್ ಫ್ಲೈಟ್ ಅಲ್ಲಿ ಹೋಗ್ತಾನೆ. ಅಂದ್ರೆ ನಾಗರಾಜ್ ಅನ್ನುವಂಥ ವ್ಯಕ್ತಿಯ ಬಗ್ಗೆ ಈಗ ಬಿಜೆಪಿ ಪ್ರಸ್ತಾಪ ಮಾಡ್ತಾ ಇರೋ. ಡೆತ್ ನೋಟ್ನಲ್ಲಿ ನಾಗರಾಜ್ ಪಾತ್ರದ ಬಗ್ಗೆ ಚಂದ್ರಶೇಖರ್ ಅವರು ವಿವರಿಸಿದ್ದಾರೆ. ಆ ನಾಗರಾಜ್ ಯಾರು ಅಂತಂದ್ರೆ, ನಾನು ಈ ವಿಚಾರವನ್ನ ಆತನ ಗಮನಕ್ಕೆ ತಂದಾಗ ನೀವು ಸುಮ್ಮನೆ ಇರಿ, ಇದನ್ನ ಹೊರಗೆ ಹೇಳೋದಕ್ಕೆ ಹೋಗಬೇಡಿ ಅಂತ ನನಗೆ ಫೋನಲ್ಲಿ ಹೇಳಿದ್ದ ನಾಗರಾಜ್ ಅಂತ ಚಂದ್ರಶೇಖರ್ ಆ ಡೆತ್ ನೋಟಲ್ಲಿ ಉಲ್ಲೇಖಿಸಿದ್ದಾರೆ. ಆ ವ್ಯಕ್ತಿ ಸಿಎಂ ಜೊತೆಗೆ ಡಿಸಿಎಂ ಜೊತೆಗೆ ಪ್ರಮುಖರ ಜೊತೆಗೆ ಕಾಂಗ್ರೆಸ್ನ ಪ್ರಮುಖರ ಜೊತೆಗೆ ಇರುವಂತಹ ಫೋಟೋವನ್ನ ಬಿಜೆಪಿ ಈಗ ರಿಲೀಸ್ ಮಾಡಿದೆ. ಅಲ್ರಿ 187 ಕೋಟಿ ರೂಪಾಯಿ ಹಗರಣ ಸರ್ಕಾರ ಗಂಭೀರ ಅಂತ ಅನಿಸ್ಲಿಲ್ಲ ಅಂದ್ರೆ ಇನ್ಯಾವುದನ್ನು ಗಂಭೀರ ಅಂತ ತೆಗೆದುಕೊಳ್ತಾರೆ ಇವರು? ಪರಿಶಿಷ್ಟ ಪಂಗಡದ ಹಣ ವರ್ಗಾವಣೆ ಆಗಿರೋದು ಗಂಭೀರ ಅಲ್ವಾ ಇವರಿಗೆ? ಯಾವುದನ್ನು ಗಂಭೀರವಾಗಿ ತಗೊಳ್ತಾರೆ ಇವರು? ಆ ಡೆತ್ ನೋಟ್ ನಲ್ಲಿ ಚಂದ್ರಶೇಖರನ್ ಬರೆದಿರುವಂತ ಡೆತ್ ನೋಟ್ ಅಲ್ಲಿ ಎನ್ ನಾಗರಾಜ್ ಅನ್ನುವಂತ ಹೆಸರು ಉಲ್ಲೇಖ ಆಗಿದೆ. ಯಾರು ಎನ್ ನಾಗರಾಜ್? ನನಗಿರೋ ಮಾಹಿತಿ ಮತ್ತು ನನಗಿರುವಂತ ಮಾಹಿತಿ ಪ್ರಕಾರ ಅವರು ನಾಗೇಂದ್ರ ಅವರ ಬಿಸ್ನೆಸ್ ಪಾರ್ಟ್ನರ್. ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಪರಮಾಪ್ತ. ಒಂದೇ ಸ್ಪೆಷಲ್ ಫ್ಲೈಟ್ ನಲ್ಲಿ ಒಟ್ಟಿಗೆ ಹೋಗಿದ್ದಾರೆ. ದೋಸ್ತಿ ಇಲ್ಲದೆ ಇದ್ದವರು, ಫ್ರೆಂಡ್ಶಿಪ್ ಇಲ್ಲದೆ ಇದ್ದವರು ಸ್ಪೆಷಲ್ ಫ್ಲೈಟ್ ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಒಟ್ಟಿಗೆ ಹೋಗಕ್ಕೆ ಸಾಧ್ಯ ಇದೆಯಾ? ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಯಿಂದ ಸಿದ್ದರಾಮಯ್ಯನವರ ಸಮಕ್ಕೆ ಹೆಜ್ಜೆ ಹಾಕೊಂಡು ಬರ್ತಾ ಇದ್ದಾರೆ ಮನೆ ಒಳಗಡೆಯಿಂದ. ಆ ಫೋಟೋ ನನ್ನ ಹತ್ರ ಇಲ್ಲಿ ಲಭ್ಯ ಇದೆ. ಅಂದ್ರೆ ಬಿಡಿ, ನಿಮಗೆ ನೋಡಿ, ಈ ಮನುಷ್ಯ ನೋಡಿ, ಇವ್ರು ಡಿಸಿಎಂ ಜೊತೆಗಿರೋದು. ಹಾಗೆ ಡಿಸಿಎಂ ಜೊತೆಗೆ ಒಟ್ಟಿಗೆ ಸ್ಪೆಷಲ್ ಏರ್ಕ್ರಾಫ್ಟ್ ಒಳಗಡೆ ಹೋಗ್ತಾರೆ. ಅಲ್ಲಿ ಒಳಗಡೆಯಿಂದಲೂ ಒಂದು ಫೋಟೋ ತೆಗೆದಿದ್ದಾರೆ. ಆ ಫೋಟೋ ನಿಮಗೆ ಕಳಿಸ್ಕೊಡ್ತೀನಿ. ಹಾಗೇನೆ ನಾಗೇಂದ್ರ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ ಇವ್ರ ಜೊತೆನಲ್ಲಿ ವ್ಯವಹಾರ ಇದೆ ನಾಗೇಂದ್ರ ಅವ್ರದ್ದು ಅಂತ ಮಾಹಿತಿ ಬಂದಿದೆ. ಮೌಖಿಕ ಸೂಚನೆಗೆ ಇನ್ನೇನು ಸಾಕ್ಷಿ ಬೇಕು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.